ನಿಂದನಾತ್ಮಕ ಭಾಷಣ ಹಿನ್ನೆಲೆಯಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಮುಸ್ಲಿಂ ಮುಖಂಡ ಮುದಾಸಿರ್ರಿಂದ ದೂರು ದಾಖಲಾಗಿದೆ. ಮುಸ್ಲಿಂ ಸಮುದಾಯದ ವಿರುದ್ಧ ನಿಂದನಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ದೂರು ದಾಖಲಿಸಲಾಗಿದೆ ಪರಿಷತ್ ಸದಸ್ಯ ಸಿಟಿ ರವಿ ಅವರ ವಿರುದ್ಧ. ಇಲ್ಲಿ ಮುಲ್ಲಾನಿಗೂ ಮತ್ತು ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅನ್ನುವಂತ ಹೇಳಿಕೆಯನ್ನ ನೀಡಿದ್ರು. ಆ ಒಂದು ಆರೋಪದ ಮೇಲೆ ದೂರು ದಾಖಲಿಸಲಾಗಿದೆ. ಮುಸ್ಲಿಂ ಮುಖಂಡ ಮುದಾಸಿರ್ ಎಂಬುವರಿಂದ ನಗರ ಠಾಣೆಗೆ ದೂರು ದಾಖಲಿಸಲಾಗಿದೆ. ಇಲ್ಲಿ ಯೂತ್ ಫಾರ್ ನೇಷನ್ ಕಾರ್ಯಕ್ರಮದ ಭಾಷಣದಲ್ಲಿ ಸಿಟಿ ರವಿ ಮಾತನಾಡಿದ್ದಾರೆ. ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನು ಸಂಬಂಧ? ಮುಲ್ಲಾಗಳ ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಂತೆ, ಮೋದಿ ಹಠವೂ ಅಂತೆ. ಈ ಎಲ್ಲ ವಿಚಾರಗಳನ್ನ ಅವರು ಯಾಕೆ ಮಾತಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. CAA, NRC ಹಾಗೂ ನೀಟ್ಗೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದಕ್ಕೂ ಏನು ಸಂಬಂಧ ಅಂತ ಹೇಳಿ ಪ್ರಶ್ನೆ ಮಾಡಿರುವಂಥದ್ದು. CAA ವಿರೋಧಿಗಳು, ಟುಕಡೆ ಗ್ಯಾಂಗ್ಗಳು ಅಲ್ಲಿ ಬಂದು ಮಾತನಾಡ್ತಾರೆ. ಟುಕಡೆ ಗ್ಯಾಂಗ್ ಯಾರು ಅಂತ ಗೊತ್ತಲ್ಲ ಅನ್ನುವಂಥ ಮಾತುಗಳನ್ನ, ಟೀಕೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ನಿನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಚಿಕ್ಕಮಗಳೂರು ಸಿಟಿ ರವಿ ಅವರು ಮುಸಲ್ಮಾನರ ಬಗ್ಗೆ, ಉಲಿಮಾಗಳ ಬಗ್ಗೆ, ಮೌಲ್ವಿಗಳ ಬಗ್ಗೆ, ಮುಸ್ಲಿಂ ಒಟ್ಟಾರೆ ಸಮುದಾಯದ ಬಗ್ಗೆ ಏನು ಅವಹೇಳನಕಾರಿ ಭಾಷಣ ಮಾಡಿ ಇದ್ದರೋ ಅದರ ವಿರುದ್ಧವಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಜ್ವಾನ್ ಹುಸೇನ್ ಅವರ ಮುಖಾಂತರ ನಾವೊಂದು ಕಂಪ್ಲೇಂಟ್ ಮಾಡಿದ್ದೀವಿ. ನಮಗೆ ಸಂವಿಧಾನದ ಮೇಲೆ, ಈ ವ್ಯವಸ್ಥೆ ಮೇಲೆ ನಮಗೆ ಇದೆ. ಈ ಒಂದು ಏನು ಕಂಪ್ಲೇಂಟ್ ಮಾಡಿದ್ದೀವಿ, FIR ಮಾಡಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆದಂತೆ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತಾರಂತ ನಂಬಿ ನಾವಿವತ್ತು ಕಂಪ್ಲೇಂಟ್ ಕೂಡ ಮಾಡಿದ್ದೀವಿ. ಈ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ಮತ್ತು SP ಅವರು ಇದನ್ನು ಗಣನೆಗೆ ತಗೊಂಡು FIR ಮಾಡಿ ಇಂಥ ಕೋಮು ಬೀಜವನ್ನು ಬಿತ್ತುವ ಇಂಥವ್ರ ವಿರುದ್ಧ ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಏನು ಹೋರಾಟ ನಡೀತಾ ಇದೆ. ವಿಚಾರ ಏನಂದ್ರೆ ಈ ನೀಟ್ ವಿಚಾರದಲ್ಲಿ ಇವರು ಒಂದು MLC ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇವ್ರು ಏನು ಮಾಡಬೇಕಿತ್ತಂದ್ರೆ ಇವ್ರ ಪಕ್ಷದ ಪ್ರಧಾನಮಂತ್ರಿ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಗೆ ಇವರೊಂದು ಪ್ರೆಷರ್ ಕ್ರಿಯೇಟ್ ಮಾಡಬೇಕು. ಏನಂದ್ರೆ ನೀಟಲ್ಲಿ ಏನು ಸ್ಟೂಡೆಂಟ್ಸ್ಗೆ ದ್ರೋಹ ಆಗಿದೆ, ಆ ದ್ರೋಹದ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಇವರೊಂದು ಹೋರಾಟ ಮಾಡಬೇಕಿದ್ರು. ಆದರೆ ಇವರು ಅಲ್ಲಿ ಪ್ರತಿಭಟನೆ ಮಾಡ್ತಿರೋರು ಮುಲ್ಲಾಗಳಿಗೆ ಒಳಗಡೆ ಅಕ್ಷರ ಇಲ್ಲ ಅಂತ ಏನು ಹೇಳ್ತಿದ್ದಾರೆ, ಇದು ನಾವು ಖಂಡಿಸ್ತೀವಿ. ಒಂದು ಸ್ಟೂಡೆಂಟ್ಸ್ ಕಡೆಯಿಂದ ಏನು ಹೋರಾಟ ನಡೀತಾ ಇದೆ. ವಿಚಾರ ಏನಂದ್ರೆ ಈ ನೀಟ್ ವಿಚಾರದಲ್ಲಿ ಇವರು ಒಂದು MLC ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಇವ್ರು ಏನು ಮಾಡಬೇಕಿತ್ತಂದ್ರೆ ಇವ್ರ ಪಕ್ಷದ ಪ್ರಧಾನಮಂತ್ರಿ ಹಾಗೂ ಸೆಂಟ್ರಲ್ ಗೌರ್ಮೆಂಟ್